ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಪ್ರತಿಭೆ ನಟ ಭಯಂಕರ ವಜ್ರಮುನಿ ಅವರು. ತಮ್ಮ ವಿಲನ್ ಪಾತ್ರಗಳಿಂದ ಇವತ್ತಿಗೂ ಕೂಡ ಕನ್ನಡ ಸಿನಿ ರಸಿಕರ ಎದೆಯಲ್ಲಿ ದಿಗಿಲು ಹುಟ್ಟಿಸುವಂತಹ ನಟ. ಕನ್ನಡದ ಖ್ಯಾತ ಖಳನಟರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲೋದೇ ವಜ್ರಮುನಿ ಅವರು. ನೂರಾರು ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ನಟಿಸಿ ಗಮನ ಸೆಳೆದವರು. ಅಣ್ಣವರು ಮತ್ತೆ ವಜ್ರಮುನಿ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರುತ್ತೆ ಅಂತಂದ್ರೆ ಅಲ್ಲಿಗೆ ಜನ ಮುಗಿಬಿದ್ದು ಹೋಗಿ ನೋಡ್ತಾ ಇದ್ರಂತೆ. ಸೊ ಈ ಒಂದು ಕಾಂಬಿನೇಷನ್ ಅನ್ನ ಜನ ಇವತ್ತಿಗೂ ಕೂಡ ಇಷ್ಟಪಡುತ್ತಾರೆ. ರಂಗಭೂಮಿ ಮೂಲಕ ವಜ್ರಮುನಿ ಅವರು ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. ಬರೀ ಕಣ್ಣುಗಳಲ್ಲೇನೆ ಅವರು ಬೆಂಕಿ ಉಂಡೆ ಅಂತ ಇರುವಂತಹ ಕಣ್ಣುಗಳಿಂದನೇ ಎದುರುಗಡೆ ಇದ್ದವರನ್ನು ಕೂಡ ನಡಗಿಸುವಂತಹ ಶಕ್ತಿ ವಜ್ರಮುನಿ ಅವರಿಗಿತ್ತು. ಅವರ ಅಭಿನಯಕ್ಕೆ ಮನಸೋಲದವರು ಯಾರು ಕೂಡ ಇಲ್ಲ. ವಜ್ರಮುನಿ ಅವರ ಬಳಿಕ ಅವರ ಕುಟುಂಬದಿಂದ ಯಾರಾದ್ರೂ ಚಿತ್ರರಂಗಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಯಾರು ಕೂಡ ಚಿತ್ರರಂಗಕ್ಕೆ ಕಾಲಿಡ್ಲೇ ಇಲ್ಲ. ಮಕ್ಕಳು ಕೂಡ ಬಣ್ಣದ ಲೋಕಕ್ಕೆ ಬರೋದು ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ರು. ಸೊ ಇದೀಗ ಅವರ ಮಗ ವಿಶ್ವನಾಥ್ ಅವರು ಕೂಡ ಬಿಸ್ನೆಸ್ ನಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಸೊ ಇವರು ಒಂದು ಸಂದರ್ಶನದಲ್ಲಿ ತಮ್ಮ ತಂದೆ ಬಗ್ಗೆ, ತಮ್ಮ ತಂದೆ ಇದ್ದಂತಹ ರೀತಿ ಬಗ್ಗೆ, ಕೊನೆಗಾಲದಲ್ಲಿ ಅವರು ಅನುಭವಿಸಿದಂತಹ ನೋವಿನ ಬಗ್ಗೆ, ಅಷ್ಟೇ ಅಲ್ಲ ಅವ್ರು ಪಡಿತಾ ಇದ್ದಂತಹ ಸಂಭಾವನೆ ಬಗ್ಗೆ ಕೂಡ ಮನಬಿಚ್ಚಿ ಮಾತಾಡಿದ್ದಾರೆ ಮೊದಲ ಬಾರಿಗೆ. ಹಾಗಾದ್ರೆ ವಜ್ರಮುನಿ ಅವರ ಮಗ ವಿಶ್ವನಾಥ್ ಅವರು ಏನ್ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದೇ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಖಳನಟ ನಟ ಭಯಂಕರ ವಜ್ರಮುನಿ ಅವರು ಹುಟ್ಟಿದ್ದು 1944 ಬೆಂಗಳೂರಿನ ಕನಕನಪಾಳ್ಯದಲ್ಲಿ. ಇವರು ಮೊದಲಿಗೆ ರಂಗಭೂಮಿಯನ್ನ ಸೇರ್ತಾರೆ. ನೀನಾಸಂಗೂ ಕೂಡ ಸೇರ್ತಾರೆ. ಅಲ್ಲಿ ನಾಟಕಗಳಲ್ಲಿ ಇವರು ಬಣ್ಣವನ್ನ ಹಚ್ತಾರೆ. ಅದಾದ ನಂತರ ಇವರಿಗೆ ಸಿನಿಮಾಗಳಲ್ಲಿ ಅವಕಾಶ ಬರುತ್ತೆ. ಇವರು ಮಾಡಿದಂತಹ ಒಂದು ನಾಟಕ ಪ್ರಚಂಡ ರಾವಣದಲ್ಲಿ ಇವ್ರೇನ್ ಬಣ್ಣ ಹತ್ತಿರ್ತಾರಲ್ಲ, ಇದನ್ನ ಪುಟ್ಟಣ್ಣ ಕಣಗಾಲ್ ಅವರು ನೋಡಿರ್ತಾರೆ. ಸೊ ಅದಾದ ನಂತರ ಇವರಿಗೆ ಸಿನಿಮಾದಲ್ಲಿ ಅವಕಾಶವನ್ನ ಕೊಡ್ತಾರೆ. ಆದ್ರೆ ಮೊದಲನೇ ಸಿನಿಮಾ ಸಾವಿರ ಮೆಟ್ಟಿಲು ಅದು ರಿಲೀಸ್ ಆಗಿರಲ್ಲ. ಇದಾದ ನಂತರ ಇವರು ನಟಿಸಿದಂತಹ ಮಲ್ಲಮ್ಮನ ಪವಾಡ ಚಿತ್ರ ಸೂಪರ್ ಹಿಟ್ ಆಗುತ್ತೆ. ಅದರಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದಂತಹ ವಜ್ರಮುನಿ ಅವ್ರನ್ನ ನೋಡ್ತಾರೆ ಎಲ್ಲರೂ. ಖಳನಟನಾಗಿ ಇದ್ರೆ ಇವರೇ ಅಂತ ಹೇಳಿ ಎಲ್ಲಾ ಹೀರೋಗಳು ಫಿಕ್ಸ್ ಆಗೋಗ್ತಾರೆ. ಸೊ ಅಲ್ಲಿಂದ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾರೆ. ಖಳನಟನಾಗಿ ಮಿಂಚ್ತಾರೆ. ನಮ್ಮ ಕನ್ನಡದ ನಟ ಭಯಂಕರ ಅಂತ ಕೂಡ ಹೆಸರನ್ನ ಪಡ್ಕೊಳ್ತಾರೆ. ಚಿತ್ರರಂಗದಲ್ಲಿ ಸಖತ್ ಆಕ್ಟಿವ್ ಇದ್ದಂತಹ ವಜ್ರಮುನಿ ಅವರು ಕಿಡ್ನಿ ಸಮಸ್ಯೆಗೆ ಒಳಗಾಗ್ತಾರೆ. ಅನಾರೋಗ್ಯದಿಂದ ಬಳಲ್ತಾರೆ. ಅದಾದ ನಂತರ 2 ಕಿಡ್ನಿ ಕೂಡ ಫೇಲ್ ಆಗುತ್ತೆ. ಬಹು ಅಂಗಾಂಗ ವೈಫಲ್ಯ ಕೂಡ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಜ್ರಮುನಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಜನವರಿ 5, 2006ರಲ್ಲಿ ವಜ್ರಮುನಿ ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಸೊ ವಜ್ರಮುನಿ ಅವರು ನಟಿಸಿದಂತಹ ಸಿನಿಮಾಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ. ಅವರ ಕಂಚಿನ ಕಂಠ, ಡೈಲಾಗ್ಗಳು, ಯಾವುದೇ ಹೀರೋ ಆದ್ರೂ ಕೂಡ ಅವ್ರ ಮುಂದೆ ಲೀಲಾಜಲವಾಗಿ ವಿಲನ್ ಪಾತ್ರದಲ್ಲಿ ನಟಿಸುವಂತಹ ಒಂದು ಗಡಸ್ತನ ಎಲ್ಲವೂ ಕೂಡ ಇವತ್ತಿಗೂ ಜೀವಂತವಾಗಿದೆ. ಇದೀಗ ಅವರ ಮಗ ವಿಶ್ವನಾಥ್ ಅವರು ಒಂದು ಸಂದರ್ಶನದಲ್ಲಿ ತಮ್ಮ ತಂದೆ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ತಮ್ಮ ತಂದೆ ಎಷ್ಟು ಸಂಭಾವನೆಯನ್ನ ಪಡ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ ಇರ್ತಾ ಇದ್ರು ಅನ್ನೋದನ್ನ ಎಲ್ಲ ಕೂಡ ಹೇಳ್ಕೊಂಡಿದ್ದಾರೆ. ಎಸ್, ಇವತ್ತು ಸಿನಿಮಾ ಕಲಾವಿದರಿಗೆ ಕೋಟಿಗಟ್ಟಲೆ ಸಂಭಾವನೆ ಕೊಡ್ತಾರೆ. ಸಂಭಾವನೆ ಸಂಪೂರ್ಣವಾಗಿ ಕೊಡೋವರೆಗೂ ನಾವು ಶೂಟಿಂಗಿಗೆ ಬರಲ್ಲ, ಡಬ್ಬಿಂಗಿಗೆ ಬರಲ್ಲ ಅಂತ ಹೇಳಿ ಪಟ್ಟು ಹಿಡಿದು ವಸೂಲಿಯನ್ನ ಕೂಡ ಮಾಡ್ತಾರೆ. ಆದ್ರೆ ದಶಕಗಳ ಹಿಂದೆ ಕೊಟ್ಟಷ್ಟು ಸಂಭಾವನೆಯನ್ನ ಪಡೆದು ಕಲಾವಿದರು ನಟಿಸ್ತಾ ಇದ್ರು. ಇನ್ನು ಕೆಲವರಿಗೆ ಸಂಪೂರ್ಣವಾಗಿ ಸಂಭಾವನೆ ಕೈಗೇನೆ ಸಿಗ್ತಾ ಇರಲಿಲ್ಲ. ವಜ್ರಮುನಿ ಅವ್ರಿಗೂ ಕೂಡ ಇದೇ ರೀತಿ ಸಾಕಷ್ಟು ಬಾರಿ ಮೋಸ ಆಗಿದೆ ಅಂತ ವಿಶ್ವನಾಥ್ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ತಂದೆಗೆ ಚಿತ್ರವೊಂದಕ್ಕೆ 40ರಿಂದ 50 ಸಾವಿರ ಸಂಭಾವನೆ ಸಿಗ್ತಾ ಇತ್ತು. ಅದೇ ಹೆಚ್ಚು. ಲಕ್ಷಗಳಲ್ಲಿ ಯಾವತ್ತೂ ಕೂಡ ಅವ್ರಿಗೆ ಸಂಭಾವನೆ ಬರ್ಲೇ ಇಲ್ಲ. ಎಷ್ಟೋ ಸಿನಿಮಾಗಳಿಗೆ ಅರ್ಧ ಸಂಭಾವನೆಯನ್ನ ಮಾತ್ರ ಕೊಟ್ಟಿದ್ರು ಅಂತ ನೆನಪನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅವರ ಸಿನಿಮಾ ಜರ್ನಿ ಬಗ್ಗೆ ಕೂಡ ಮಾತಾಡಿರುವಂತಹ ವಿಶ್ವನಾಥ್ ವಜ್ರಮುನಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಸಿನಿಮಾ ಮಾಡ್ಬೇಕಾದ್ರೆ ಕಲಾವಿದ್ರು ಯಾರ್ಯಾರು ಅಂತ ಮೊದ್ಲಿಗೆ ಕೇಳ್ತಾ ಇದ್ರು. ಮೊದ್ಲು ವಜ್ರಮುನಿ ಕಾಲ್ ಶೀಟ್ ಅನ್ನ ತಗೊಂಡು ಬಾ, ಅದಾದ ನಂತರ ನಾನು ನನ್ನ ಕಾಲ್ ಶೀಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಿದ್ರಂತೆ. ಯಾಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರ್ತಾ ಇತ್ತು ವಜ್ರಮುನಿ ಅವರಿಗೆ. ಅಷ್ಟೇ ಅಲ್ಲ, ರಾಜ್ಕುಮಾರ್ ಮತ್ತೆ ವಜ್ರಮುನಿ ಅವರ ಬಾಂಧವ್ಯ, ಬಾಂಡಿಂಗು ಕೂಡ ಅದೇ ರೀತಿಯಾಗಿ ಇತ್ತು ಅಂತ ವಿಶ್ವನಾಥ್ ಅವರು ನೆನಪನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಮೊದಲಿಗೆ ವಜ್ರಮುನಿ ಅವರು ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಲ್ವಾ. ಸೊ ನಾಟಕಗಳ ಡೈಲಾಗ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಉದ್ದವಾಗಿರುತ್ತೆ, ತುಂಬಾ ಒಂಥರ ಕಷ್ಟಕರವಾಗಿರುತ್ತೆ. ಸೊ ಇದನ್ನ ವಜ್ರಮುನಿ ಅವರು ಗಂಟೆಗಳ ಕಾಲ ಕುತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ರಂತೆ. ನೀರಲ್ಲಿ ಕುತ್ಕೊಂಡು ಕೂಡ ಡೈಲಾಗ್ ನ ಉಚ್ಚಾರ ಮಾಡೋದನ್ನ ಕಲಿತಿದ್ರಂತೆ. ಅಷ್ಟರ ಮಟ್ಟಿಗೆ ವಜ್ರಮುನಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಪಾತ್ರಗಳ ಒಳಗೆ ಅವರು ಪರಕಾಯ ಪ್ರವೇಶ ಮಾಡ್ಬೇಕು ಅಂತಂದ್ರೆ ಶ್ರದ್ಧೆ ಭಕ್ತಿಯಿಂದ ಕಲಿತಾ ಇದ್ರು ಅನ್ನೋದನ್ನ ವಿಶ್ವನಾಥ್ ಅವರು ನೆನಪನ್ನ ಮಾಡ್ಕೊಂಡಿದ್ದಾರೆ.
ಸಾಮಾನ್ಯವಾಗಿ ಪೋಷಕ ಕಲಾವಿದರಿಗೆ ಸರಿಯಾದ ಸಂಭಾವನೆ ಸಿಗೋದಿಲ್ಲ. ಆದಾಯ ಕೂಡ ಇರೋದಿಲ್ಲ. ಚಿತ್ರರಂಗದವರು, ಸರ್ಕಾರದವರು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ಇದೇ ವಿಚಾರದ ಬಗ್ಗೆ ವಿಶ್ವನಾಥ್ ಅವರ ಬಳಿ ಪ್ರಶ್ನೆಯನ್ನ ಕೇಳಿದಾಗ, ನಮ್ಮ ತಂದೆ ಅಂತಹ ಮಾತುಗಳನ್ನ ಕೇಳೋದಕ್ಕೆ ಇಷ್ಟ ಇರ್ಲಿಲ್ಲ. ಅವರು ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಾಗ ಸರ್ಕಾರದಿಂದ ಅನುದಾನ ಸಿಗುತ್ತೆ, ಅಪ್ಲೈ ಮಾಡಿ ಅಂತ ಹೇಳಿ ಒಂದಿಷ್ಟು ಮುಖಂಡರು ಹೇಳಿದ್ರಂತೆ. ಆದ್ರೆ ಅದಕ್ಕೆ ಒಪ್ಲೇ ಇಲ್ಲ. ಅಪ್ಪ ನಿಧನರಾದಂತಹ ಟೈಮಲ್ಲಿ ಸಾಕಷ್ಟು ಜನ ಬಂದಿದ್ರು, ನೋಡಿದ್ರು. ಬೇರೆ ಕಡೆ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಕೂಡ ಹೇಳಿದ್ರಂತೆ. ಆದ್ರೆ ಅದ್ಯಾವುದು ಕೂಡ ಬೇಡ, ನಮ್ಮ ಜಾಗದಲ್ಲೇನೆ ನಾವು ಅಂತ್ಯ ಸಂಸ್ಕಾರನ ಮಾಡ್ತೀವಿ ಅಂತ ಹೇಳಿದ್ರಂತೆ ವಿಶ್ವನಾಥ್ ಕುಟುಂಬದವರು. ಇವತ್ತಿಗೂ ಕೂಡ ಶಿವಣ್ಣ ಅವರ ಜೊತೆ ಅವರ ಆತ್ಮೀಯ ಒಡನಾಟವಿದೆ. ಅವರ ಮನೆ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಪುನೀತ್ ರಾಜ್‌ಕುಮಾರ್ ಅವರ ಮನೆ ಗೃಹ ಪ್ರವೇಶಕ್ಕೂ ಕೂಡ ನಾವು ಹೋಗಿದ್ವಿ ಅಂತ ವಜ್ರಮುನಿ ಮಗ ವಿಶ್ವನಾಥ್ ಅವರು ನೆನಪನ್ನ ಮಾಡ್ಕೊಂಡಿದ್ದಾರೆ. ಅಪ್ಪನಿಗೆ ದೊಡ್ಡ ಅಭಿಮಾನಿ ಬಳಗನೇ ಇತ್ತು. ತಂದೆ 100 ಸಿನಿಮಾ ಪೂರೈಸಿದಾಗ ಟೌನ್ ಹಾಲ್‌ನಲ್ಲಿ ಕಾರ್ಯಕ್ರಮ ಕೂಡ ನಡೀತು. ಅಣ್ಣವರು ಸೇರಿದಂತೆ ಸಾಕಷ್ಟು ಜನ ಕೂಡ ಬಂದಿದ್ರು. ಅಂದು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಇವತ್ತಿಗೂ ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಅಭಿಮಾನಿಗಳು ಬರ್ತಾರೆ. ವಜ್ರಮುನಿ ಅವರ ಸಮಾಧಿ ಇರ್ಬೋದು, ಮನೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೋಡ್ತಾರೆ. ಅವ್ರಿಗೆ ಇವತ್ತಿಗೂ ಕೂಡ ಫ್ಯಾನ್ಸ್ ಬೇಸ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗೇ ಇಲ್ಲ ಅಂತ ನೆನಪನ್ನ ಮಾಡ್ಕೊಂಡಿದ್ದಾರೆ ವಜ್ರಮುನಿ ಅವರ ಮಗ ವಿಶ್ವನಾಥ್ ಅವರು. ಇನ್ನು ವಜ್ರಮುನಿಯವರು ತಮ್ಮ ಮಕ್ಕಳು ಯಾರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಅಂತ ತಾಕೀತನ್ನ ಮಾಡಿದ್ರಂತೆ. ಅದರಂತೆನೆ ಇಬ್ರು ಕೂಡ ಯಾರು ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅವರ ಮಕ್ಕಳು. ಇದೀಗ ವಜ್ರಮುನಿಯವರ ಪುತ್ರ ಜಗದೀಶ್ ಅವರ ಮಗ ಆಕರ್ಷ್ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಹಾಸ್ಯ ನಟ ಕೋಮಲ್ ಅಭಿನಯದ ಎಲಾ ಕುನಿ ಸಿನಿಮಾದಲ್ಲಿ ಆಕರ್ಷ್ ಕೂಡ ಒಂದು ಪಾತ್ರವನ್ನ ಮಾಡಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರ ಆಗಿತ್ತು. ಸೊ ಈ ಮೂಲಕ ವಜ್ರಮುನಿ ಕುಟುಂಬದಿಂದ ಅವರ ಮೊಮ್ಮಗ ಇದೀಗ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ತಾವು ಕಾಲವಾಗಿದ್ರೂ ಕೂಡ ತಮ್ಮ ಸಿನಿಮಾಗಳು, ತಾವು ಮಾಡಿದಂತಹ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ಇವತ್ತಿಗೂ ಜನ ಅವ್ರನ್ನ ನೆನಪನ್ನ ಮಾಡ್ಕೊಳ್ತಾರೆ. ಇವತ್ತಿಗೂ ಕನ್ನಡದಲ್ಲಿ ನಟ ಭಯಂಕರ ಅಂತಾನೆ ಫೇಮಸ್ ಆಗಿದ್ದಾರೆ. ನಂಬರ್ 1 ವಿಲನ್ ಯಾರೇ ಆದ್ರೂ ಬರ್ಲಿ, ಆದ್ರೆ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಮಾತ್ರ ವಜ್ರಮುನಿ ಅವರೇ. ನಿಮಗೆ ವಜ್ರಮುನಿ ಅವರು ವಿಲನ್ ಆಗಿ ನಟಿಸಿದಂತಹ ಯಾವ ಸಿನಿಮಾ ಇಷ್ಟ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.